ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್, ನಿಮ್ಮ ಜೀವನದಲ್ಲಿ ನೀವು ಏನನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನಾನು ನಿಮಗೆ ಇವತ್ತಿನ ಎನರ್ಜಿ ಅಂದರೆ ಈ ಪ್ರಸ್ತುತ ನಾನು ನಿಮಗೆ ಯಾವ ಟಾಪಿಕ್ ಮೇಲೆ ಹೇಳಿದೆ ಆ ಎನರ್ಜಿ ಹೇಗೆ ಕಾಣ್ತಾ ಇದೆ, ಮೊದಲ ಎನರ್ಜಿ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಯಾವುದೋ ಒಂದು ತುಂಬಾ ನಿಮ್ಮ ಮನಸ್ಸಿಗೆ ಅಂದರೆ ಒಂದು ಫಾಸ್ಟ್ ಲೈಫ್ ನೆನಪು. ಓಕೆನಾ? ಆ ಫಾಸ್ಟ್ ಲೈಫ್ ನೆನಪು ನಿಮಗೆ ತುಂಬಾ ಕಾಡ್ತಾ ಇದೆ. ಆ ಕಾಡ್ತಾ ಇರೋದ್ರಿಂದ ನೀವು ಹೊರ ಬರೋ ಪ್ರಯತ್ನದಲ್ಲಿದ್ದೀರಾ. ಬಟ್ ಆ ಪ್ರಯತ್ನ ಸಫಲ ಆಗ್ತಾ ಇದೆ. ಅದು ಸರಿಯಾಗಿ ನೀವು ಅಂದ್ಕೊಂಡಿರೋ ರೀತಿಯಿಂದ ಅದು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಹೇಗೆ ನಾನು ಹೊರಗೆ ಬರಲಿ, ನಾನು ಹೇಗೆ ಇದರಿಂದ ಇದು ಮಾಡಲಿ ಅಂತ ಹೇಳಿ ನಿಮ್ಮ ಮನಸ್ಸು ಪ್ರತಿ ಕ್ಷಣದಲ್ಲಿಯೂ ಸಹಿತ ಗೊಂದಲದ ಗೂಡಾಗಿ ನಿಂತಿರೋದು ಕಾಣ್ತಾ ಇದೆ. ಅಂದರೆ ತುಂಬಾ ಎಮೋಷ್ನಲ್ ಆಗಿದ್ದೀರಾ, ತುಂಬಾ ಸ್ಟಕ್ ಆಗಿದ್ದೀರಾ. ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಕೆರಿಯರಲ್ಲಿ ಆಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ವಿಚಾರದಲ್ಲಿ ಲಾಸನ್ನು ಅನುಭವಿಸ್ತಾ ಇದ್ದೀರಾ. ಯಾವುದೋ ಒಂದು ವಿಚಾರ ಅಂತ ಹೇಳಿದರೆ ಇಲ್ಲಿ ಫೈನಾನ್ಷಿಯಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಸಹಿತ ಅಲ್ಲಿ ನಿಮಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ನೀವು ಅಂದ್ಕೊಂಡಿರುವಂಥ ಸ್ಯಾಲ್ರಿ ಆಗಿರ್ಬೋದು, ನೀವು ಅಂದ್ಕೊಂಡಿರುವಂತಹ ಜಾಬಲ್ಲಿ ಪ್ರಮೋಷನ್ ಆಗಿರ್ಬೋದು, ಅಥವಾ ನೀವು ಹೋಗ್ತಾ ಇರುವಂಥ ಕೆಲಸದಲ್ಲಿ ಇಂಟರ್ವ್ಯೂ ಆಗಿರ್ಬೋದು, ನಿಮಗೆ ಆಗ್ತಾ ಇರದೇ ಇರ್ಬೋದು. ಅಲ್ಲಿ ನೀವೇನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ತುಂಬಾ ಒಂಥರ ನನ್ನ ಮುಂದೆ ಹೇಗೆ, ನನ್ನ ಮುಂದಿನ ಲೈಫ್ ಹೇಗೆ, ನಾನು ಯಾವ ರೀತಿ ನಾನು ಯೋಚನೆ ಮಾಡಲಿ, ನನ್ನ ಕೆಲಸ ಹೇಗೆ, ನಾನು ಮುಂದೆ ಚೆನ್ನಾಗಿ ಆಗ್ತೀನ, ನಾನು ಗ್ರೋತ್ ಆಗ್ತೀನ, ನಾನು ಸಕ್ಸಸ್ಸನ್ನು ನೋಡ್ತೀನ ಅನ್ನೋದ್ರ ಬಗ್ಗೆ ತುಂಬಾ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನೋಡೋಣ ಟ್ಯಾರೋ ಮುಖಾಂತರ ಯಾವೆಲ್ಲ ಸಂದೇಶ ನಿಮಗೆ ಸಿಗುತ್ತೆ ಅಂತ ಹೇಳಿ. ಮುಂದೆ ನೀವು ಏನನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಓಕೆ, ಇದು ಫಸ್ಟ್ ಫೈಲ್ ಆಗಿರುತ್ತೆ, ಇದು ಸೆಕೆಂಡ್ ಫೈಲ್ ಆಗಿರುತ್ತೆ. ಈ ಫಸ್ಟ್ ಫೈಲ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರು ಒಂದು ಮನಸ್ಫೂರ್ತಿಯಾಗಿ ನಿಮ್ಮ ದೈವ ಶಕ್ತಿನ ಒಂದು ಸಾರಿ ಪ್ರಾರ್ಥನೆ ಮಾಡಿ. ಮತ್ತು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರು ಸಹಿತ ನೀವು ನಿಮ್ಮ ದೈವ ಶಕ್ತಿಯನ್ನು ಒಂದು ಸಾರಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಲೈನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಕ್ಲಿಯರ್ ದ ಫಾಸ್ಟ್, ಹೀಲ್ ದ ಪ್ರೆಸೆಂಟ್ ಅಂತ ಹೇಳ್ತಾ ಇದೆ ಅಂತ ಹೇಳಿದರೆ, ನಾನು ಹೇಳ್ತೇನೆ ನಿಮಗೆ ಒಂದು ಯಾವ ರೀತಿಯಪ್ಪ ಅಂತ ಹೇಳಿದರೆ, ಒಂದು ಒಣಗಿದ ಮರ ಹೇಗಪ್ಪ ಅಂತ ಹೇಳಿದರೆ ಒಂದು ಫಾಸ್ಟ್ ಲೈಫ್ ಕರ್ಮ. ಓಕೆನಾ? ಒಂದು ದಟ್ಟವಾದ ಕಾಡಿರುತ್ತೆ, ಆ ಕಾಡಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ನಿಮ್ಮ ಮನಸ್ಸು ತುಂಬಾ ಒಣಗಿರೋ ಮರ ಹೇಗಿರುತ್ತಲ್ವ ಆ ರೀತಿಯಾದಂತಹ ಸಿಚುವೇಶನ್ನ ನೀವು ಅನುಭವಿಸ್ತಾ ಇದ್ದೀರಾ. ಇದು ಎರಡನೇ ಕಾರ್ಡ್, ಕ್ಲೆನ್ಸಿಂಗ್ ದ ವಾಟರ್. ನೆಕ್ಸ್ಟ್ ಇದನ್ನು ಆಮೇಲೆ ನೋಡೋಣ. ಇದು ಫಸ್ಟ್ ಫೈಲಲ್ಲಿ ನಿಮಗೆ ತುಂಬಾ ನಾನು ಆವಾಗಲೇ ಹೇಳಿದ ರೀತಿಯೇ ಕ್ಲೆನ್ಸಿಂಗ್ ಅಂದರೆ ನೀವು ಕ್ಲಿಯರ್ ದ ಫಾಸ್ಟ್ ಅಂತ ಹೇಳ್ಬೋದು. ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ, ಪ್ರೆಸೆಂಟಿಗೆ ಹೀಲ್ ಆಗ್ತಾ ಇದೆ. ಓಕೆನಾ? ಇಲ್ಲಿ ಒಂದು ದಟ್ಟವಾದ ಕಾಡು, ಆ ಕಾಡೊಳಗೆ ಯಾವ ರೀತಿ ಇರುತ್ತಪ್ಪ, ಒಬ್ಬ ಮನುಷ್ಯನ ಬಿಟ್ಟಿದ್ರೆ ಆ ಮನುಷ್ಯ ಯಾವ ರೀತಿ ಆಗ್ತಾನೆ ಹೇಳಿ. ನಮ್ಮ ಮನಸ್ಸು ಎಷ್ಟು ಕುಗ್ಗಿ ಹೋಗಿರುತ್ತೆ, ಯಾವ ರೀತಿ ನಾವು ಯೋಚನೆ ಮಾಡಿದರೂ ಸಹಿತ ನಮಗೆ ದಾರಿನೇ ಸಿಗದೆ ಇರೋದಂಗಿರುತ್ತೆ. ಆ ಕಾಡಲ್ಲಿ ನಮಗೆ ಹೊರ ಬರೋದಕ್ಕೆ ಜಾಗ ಇರೋದಿಲ್ಲ. ಓಕೆನಾ? ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಸರಿಯಾಗಿ ಹೋಗ್ತಾ ಇರುವಂಥ ಡೈರೆಕ್ಷನ್ನ ನಾವು ಸರಿಯಾಗಿ ನೋಡಿದ್ವಿ ಅಂತ ಹೇಳಿದರೆ ಅಲ್ಲಿ ನಮಗೆ ಒಂದು ಸುಂದರವಾದ ಜಾಗ ಸಿಗ್ಬೋದು, ಒಂದು ದಾರಿ ಸಿಗ್ಬೋದು. ಓಕೆನಾ? ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಅದೇ ಫಾಸ್ಟ್ ಲೈಫ್ ಕರ್ಮದಲ್ಲಿ ಅಂದರೆ ಅಲ್ಲೇ ಅದೇ ಜಾಗದಲ್ಲೇ ಕೂತು ಯೋಚನೆ ಮಾಡೋದು, ನಾನು ಹೇಗೆ ಹೋಗಲಿ, ನಾನು ಯಾವ ರೀತಿ ಮಾಡಲಿ, ನಾನು ಸರಿಯಾದ ದಾರಿಲಿ ಹೋಗ್ತಾ ಇದ್ದೇನೆ, ಅಥವಾ ನನಗೆ ಕುಡಿಯೋದಕ್ಕೆ ನೀರಿಲ್ಲ, ಅಥವಾ ನಾನು ಊಟ ಮಾಡೋದಕ್ಕೆ ಊಟ ಇಲ್ಲ, ಅಥವಾ ನನ್ನವರು ಅಂತ ಯಾರಿಲ್ಲ, ನನಗೆಲ್ಲನೂ ಬಿಟ್ಟು ನಾನು ಹೊರ ಬಂದಂಗೆ ಆಗಿದೆ, ಏನು ಮಾಡೋದು? ಈ ರೀತಿಯಾದಾಗ ನಾವು ಯಾವ ದಾರಿನ ಹುಡ್ಕೊಳ್ಳಿ, ನಾನು ಯಾವ ರೀತಿಯಲ್ಲಿ ನಾನು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಲಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಎಮೋಷ್ನಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ನೀವು ಹೋಗ್ತಾ ಇರೋ ದಾರಿ ಏನಾಗ್ತಾ ಇದೆಪ್ಪ ಅಂತ ನಿಮಗೆ ನೀವು ಓವರ್ ಥಿಂಕಿಂಗ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ನೀವು ಹೋಗ್ತಾ ಇರೋ ದಾರಿಲಿ ನಿಮಗೆ ಸಿಗದೆ ಆ ದಾರಿಗಳು ಸಿಗದೆ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮೈಂಡಲ್ಲಿ ನೀವು ಅಂದ್ಕೊಂಡಿರುವಂಥದಕ್ಕಿಂತ ಹೆಚ್ಚು ಟೆನ್ಷನ್ ಆಗಿರ್ಬೋದು, ಅಥವಾ ಗೊಂದಲಗಳಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಟಕ್ ಆಗಿರುವಂಥದ್ದಾಗಿರ್ಬೋದು. ಅದು ಫ್ಲೋ ಆಗ್ತಾ ಇರುತ್ತೆ. ಬಟ್ ಅದನ್ನು ಮತ್ತೆ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಮನಸ್ಸಿಗೆ ಹಾಕ್ಕೊಂಡು ಮತ್ತೆ ಅದೇ ಇದರಲ್ಲಿ
ಕೊರಗ್ತಾ ಇರುವಂಥದ್ದಾಗಿರುತ್ತೆ. ಅಯ್ಯೋ ಹೇಗಪ್ಪ ಇದರಿಂದ ಹೊರ ಬರೋದು, ನಾನು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳಿ ನೀವೇನಾದರೂ ಕೇಳ್ತಾ ಇದ್ದೀರಿ ಅಂದರೆ, ಖಂಡಿತವಾಗಿಯೂ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಬಾಡಿನ ನಿಮ್ಮ ಈಗಿರುವಂತಹ ಪ್ರೆಸೆಂಟ್ ಏನಿದೆ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದು. ಏನು ಯಾವ ರೀತಿ ಹೀಲ್ ಮಾಡ್ಕೊಳ್ಳೋದು, ಒಂದು ನೀವು ನಿಮ್ಮ ಎನರ್ಜಿನ ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಪಾಸಿಟಿವ್ ಆಗಿ ನೀವು ಹೋಪನೊಪ್ಪ ಹೇಳೋದ್ರಿಂದ ಆಗಿರ್ಬೋದು, ಹೋಪನೊಪ್ಪನ ಹೇಳೋದ್ರಿಂದ ಆಗಿರ್ಬೋದು, ಅಥವಾ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಮೌನವಾಗಿರೋದ್ರಿಂದ ಆಗಿರ್ಬೋದು, ನಿಮ್ಮ ಬಾಡಿನ ನೀವು ಹೀಲ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಮೈಂಡನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಸರಿಯಾದ ದಾರಿ ಸಿಗುತ್ತೆ. ನೀವು ಅಂದ್ಕೊಂಡಿರುವಂತಹ ಆಪರ್ಚುನಿಟಿಗಳಿಗೆ ಒಂದು ಫ್ಲೋ ಆಗುತ್ತೆ. ಅಲ್ಲಿ ನಿಮಗೆ ಒಂದು ದಾರಿ ಸಿಗುತ್ತೆ. ಆ ದಾರಿ ಸಿಗುವಾಗ ಏನಾಗುತ್ತಪ್ಪ ಅಂದರೆ, ಒಂದು ಬೆಟ್ಟದಲ್ಲಿ ಆ ನೀರು ಹೋಗೋದಕ್ಕೆ ಸ್ವಲ್ಪ ಅಲ್ಲಿ ಇರುತ್ತೆ ಸವಾಲುಗಳು. ಅಂದರೆ ಯಾವ ರೀತಿ ಕಲ್ಲಿರುತ್ತೆ, ಮಣ್ಣಿರುತ್ತೆ, ಗುಡ್ಡ ಮರಗಳು ಎಲ್ಲ ಇರುತ್ತೆ. ಬಟ್ ಅದೇನು ಮಾಡುತ್ತೆ ಹೇಳಿ, ಅದನ್ನು ಸ್ವಲ್ಪ ಭಾಗ ಮಾಡಿ ಅದರದ್ದು ಆ ಜಾಗದಿಂದ ಅದನ್ನು ಕಲ್ಲು ಒಡೆದೇ ಹೋಗೋದಿಲ್ಲ, ಅದು ಸ್ವಲ್ಪ ದಾರಿ ಮಾಡಿಕೊಂಡು ಅದರದ್ದೇ ಆದಂತಹ ದಾರಿಲಿ ಅದು ಹೋಗುತ್ತೆ. ಅದೇ ರೀತಿ ಸಹಿತ ನೀವು ನಿಮ್ಮ ಮೈಂಡಲ್ಲಿ ಎಷ್ಟೇ ಟೆನ್ಷನ್ ಇರ್ಬೋದು, ಎಷ್ಟೇ ಗೊಂದಲವಿರ್ಬೋದು, ಅಥವಾ ನಿಮ್ಮ ಎದುರಿಗೆ ಎಷ್ಟೇ ಸವಾಲುಗಳಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ನೀವು ಮುಂದೆ ಹೋಗೋದನ್ನು ಪ್ರಯತ್ನ ಮಾಡಬೇಕು. ನೀವು ಎಷ್ಟು ಈಗ ತುಂಬ ಮಳೆ ಬರ್ತಾ ಇದೆ, ತುಂಬ ಮಳೆ ಬಂದಾಗ ನಾವು ಮಳೆಯಲ್ಲೇ ನಿಂತು ಹೋಗೋಕ್ಕಾಗತ್ತಾ? ನಾವು ಅದಕ್ಕೊಂದು ದಾರಿ ಹುಡ್ಕೋತೀವಲ್ವಾ? ಅದೇ ಥರ ಒಂದು ಛತ್ರಿ ಹಿಡ್ಕೊಂಡು ನಾವು ನಮ್ಮನ್ನು ನಾವು ನೆನೆಸ್ಕೊಳ್ಳದೆ ಹೋಗುವಂಥದ್ದು, ಅಥವಾ ನಾವು ಮಳೆಗೆ ತೋಯ್ಕೊಳ್ಳದಂತೆ ಹೋಗುವಂಥದ್ದು, ಅಥವಾ ಆ ಮಳೆಯಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಅಥವಾ ಓಡಿ ಹೋಗ್ತೀವಿ, ಅಥವಾ ಯಾವುದೋ ಒಂದು ಮರ ಸಿಕ್ಕಿರುತ್ತೆ, ಆ ಮರದ ಬುಡದಲ್ಲಿ ನಿಂತಿರ್ತೀವಿ, ಅಥವಾ ವೆಹಿಕಲ್ ಜರ್ಕಿ ಹಾಕ್ಕೊಂತೀವಿ. ಮಳೆ ಬಂದಾಗ ನಾವು ತೊಯ್ಬಾರ್ದು ಅಥವಾ ನಮಗೆ ನೆನೆಯಬಾರ್ದು, ನಾವು ಸುರಕ್ಷಿತವಾಗಿರಬೇಕು ಅಂತ ಹೇಳಿ ನೀವು ಏನೆಲ್ಲ ಮಾಡ್ತೀರಾ, ಆ ಥರದ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ನಿಮ್ಮದೇ ಆದ ನಿಮ್ಮದೇ ಒಳಗೆ ಉತ್ತರಗಳಿರುತ್ತೆ, ನಿಮ್ಮದೇ ಒಳಗೆ ಆನ್ಸರ್ ಇರುತ್ತೆ. ಅದನ್ನು ಹುಡುಕುವಂತಹ ಪ್ರಯತ್ನ ನೀವು ಮಾಡಬೇಕು. ಅಂದರೆ ಅದೇ ರೀತಿ ಅದನ್ನೇ ನೀವು ಹೀಲಿಂಗ್ ಅಂತ ಹೇಳ್ಬೋದು. ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ. ಇಲ್ಲಿ ಎಮೋಷ್ನಲಿ ನೀವು ತುಂಬಾ ಸ್ಟಕ್ ಆಗಿರ್ಬೋದು. ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆಗಳನ್ನು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಭಾವನೆಗಳನ್ನು ನೀವು ಎಷ್ಟೇ ಅವ್ರ ಹತ್ರ ಹೇಳ್ಕೊಂಡು ಸಹಿತ ಅವರು ನಿಮಗೆ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು, ಅಥವಾ ನಿಮಗೆ ಫೋನ್ ಮಾಡದೇ ಇರುವಂಥದ್ದು, ಅಥವಾ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ನೋಡ್ತಾ ಇರ್ಬೋದು. ಅದರಿಂದ ನೀವು ಹೇಗೆ ಹೊರ ಬರಬೇಕು, ನಾನು ಇದರಿಂದ ಹೊರ ಬರೋ ಪ್ರಯತ್ನ ನಾನು ಮಾಡಬೇಕು ಅಂತ ಹೇಳಿ ನೀವು ತುಂಬಾ ಪ್ರಯತ್ನ ಮಾಡಿದ್ದೀರಾ. ಬಟ್ ಅದರಿಂದ ನೀವು ಹೊರ ಬರೋಕ್ಕಾಗದೆ ತುಂಬಾ ವಿಚಾರಗಳನ್ನು ಮಾಡಿದ್ದೀರಾ. ಬಟ್ ಇಲ್ಲಿ ನೀವು ಹೊರಗೆ ಬಂದ್ರಿ ಅಂತ ಹೇಳಿದರೆ, ನಿಮ್ಮದೇ ಆದಂಥ ಒಂದು ಗೋಲ್ಡನ್ ಲೈಫ್ ಇದೆ. ನೀವು ಅದರಿಂದ ಸ್ಟ್ರೆಸ್ಸಿಂದ, ಟೆನ್ಷನಿಂದ, ಅದು ಫಾಸ್ಟ್ ಲೈಫ್ ಕರ್ಮದಿಂದ ನೀವು ಹೊರಗೆ ಬಂದ್ರಿ ಅಂತ ಹೇಳಿದರೆ, ನಿಮ್ಮದೇ ಆದಂಥ ಒಂದು ಫ್ಯೂಚರ್ ಇದೆ, ನಿಮ್ಮದೇ ಆದಂಥ ಒಂದು ಜರ್ನಿ ಇದೆ. ಆ ಜರ್ನಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ವಾಟರ್ ಫ್ಲೋ ಆಗ್ತಾ ಇರೋದ್ರಿಂದ ನಿಮ್ಮ ಜರ್ನಿಲಿ ಪ್ರತಿಯೊಂದರಲ್ಲೂ ಸಹಿತ ಫ್ಲೋ ಆಗ್ತಾನೆ ಹೋಗುತ್ತೆ. ಫೈನಾನ್ಷಿಯಲ್ ಫ್ಲೋ ಆಗ್ತಾ ಇರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ, ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ, ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಕೆರಿಯರಲ್ಲಿ ಸಕ್ಸಸ್ಸನ್ನು ನೋಡ್ತೀರಾ, ಗ್ರೋತನ್ನು ನೋಡ್ತೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಅಂದ್ಕೊಂಡಿರುವಂತಷ್ಟೇ ಪ್ರೀತಿ, ಸಂತೋಷ, ನೆಮ್ಮದಿ ಎಲ್ಲ ಸಿಗುತ್ತೆ. ನೀವು ಅಂದ್ಕೊಂಡಿರುವಂತಹ ಯಾವುದೇ ಒಂದು ಜಾಬು ಕೆಲಸ ಆಗಿರ್ಬೋದು, ಅಲ್ಲಿ ಇನ್ಕ್ರಿಮೆಂಟ್ ಸಿಗ್ತಾ ಹೋಗುತ್ತೆ, ಸ್ಯಾಲ್ರಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾದಂತಹ ಪ್ರತಿಯೊಂದನ್ನು ಸಹಿತ ನೀವು ಆಕರ್ಷಣೆಗೆ ನೀವು ಮುಂದಾಗ್ತಾ ಇದ್ದೀರಾ. ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಕ್ಲಿಯರ್ ದ ಫಾಸ್ಟ್. ಮೊದಲನೇದಾಗಿ ಕ್ಲಿಯರ್ ಮಾಡ್ಕೋಬೇಕು. ನೀವು ಫಾಸ್ಟ್ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಮ ಬಾಡಿ ಹೀಲ್ ಆಗುತ್ತೆ. ನಿಮ್ಮ ಬಾಡಿ ಹೀಲ್ ಆದಮೇಲೆ ನಿಮ್ಮಲ್ಲಿರುವಂತಹ ನಿಮ್ಮ ಆಕರ್ಷಣೆ, ನಿಮ್ಮ ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನೀವು ಅದನ್ನು ಆಕರ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ಆ ಆಕರ್ಷಣೆ ನಿಮ್ಮ ಹತ್ರ ಬರುತ್ತೆ ಅನ್ನೋದನ್ನು ಸಹಿತಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಟ್ಯಾರೋದಲ್ಲಿ ಯಾವ ರೀತಿ ನಿಮಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡುತ್ತೆ, ಯಾವ ಸಂದೇಶನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಓಕೆ, 9 ಆಫ್ ವಾಂಡ್ಸ್. ವಾವ್, 9 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಎಷ್ಟೋ ಸವಾಲುಗಳನ್ನು ನೀವು ದಾಟಿ ಮುಂದೆ ಬಂದಿದ್ದೀರಾ. ಆದರೆ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಲೇಜಿಯಾಗಿದ್ದೀರಾ. ಯಾವ ರೀತಿ ನೀವು ಮಾಡೋ ಕೆಲಸದಲ್ಲಿ ಟೆನ್ಷನ್ನು, ಮಾಡುವಂತಹ ಬಿಸ್ನೆಸ್ಸಲ್ಲಿ ಕಿರಿಕಿರಿ, ಯಾವುದೋ ವ್ಯಕ್ತಿ ಹತ್ರ ಮಾತಾಡ್ತಾ ಇರ್ತೀರ, ಏನೋ ಒಂದು ಅಂದ್ಕೊಂಡಿರ್ತೀರ, ಯಾವುದೋ ಒಂದು ವಿಚಾರದಲ್ಲಿ ಗೊಂದಲ ಮಾಡ್ಕೊಂಡಿರ್ತೀರ, ನಾನು ಇದು ಹಾಗೇ ತೀರ್ಬೇಕು ಅಂದರೆ ಉತ್ಸಾಹ ಜಾಸ್ತಿ ನಿಮಗೆ.
ನಾವು ಮಾಡಬೇಕು ಅನ್ನುವಂಥ ಉತ್ಸಾಹ ಜಾಸ್ತಿ ಇದೆ. ಬಟ್ ಅಲ್ಲಿ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ನಿಮ್ಮದೊಂದು ಕರ್ಮ ಇದೆ. ಆ ಕರ್ಮದಿಂದ ನೀವು ಹೊರ ಬರಬೇಕು. ಆ ಕರ್ಮದಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ ನಿಮ್ಮದೇ ಆದಂತಹ ದಾರಿ, ಸ್ಪಿರಿಚುವಲ್ ಜರ್ನಿಗೆ ಬಂದಿದ್ದೀರಾ ಅಂತ ಹೇಳಿದರೆ, ಸ್ಪಿರಿಚುವಲ್ ಜರ್ನಿಲಿ ಆಧ್ಯಾತ್ಮಿಕವಾಗಿದ್ದೀರಾ ಅಂದಮೇಲೆ ಒಂದು ಧ್ಯಾನ ಮಾಡೋದಾಗಿರ್ಬೋದು, ಒಂದು ಮ್ಯಾನಿಫೆಸ್ಟೇಷನ್ ಮಾಡುವುದಂಥದ್ದಾಗಿರ್ಬೋದು, ಅಥವಾ ರಿಚುವಲ್ಸ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ನೀವೆಲ್ಲಾದರೂ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಮನಸ್ಸು ಒಂದು ಕಂಟ್ರೋಲಿಗೆ ಬರುತ್ತೆ, ನಿಮ್ಮ ಬಾಡಿ ಒಂದು ಹೀಲ್ ಆಗುತ್ತೆ. ಅಲ್ಲಿ ನೀವು ಆ್ಯಕ್ಷನ್ ತಗೋಬೇಕಾಗಿರುವಂಥದ್ದಾಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವಂಥದ್ದಾಗಿರ್ಬೋದು, ನೀವು ಯೋಚನೆ ಮಾಡುವಂಥ ದಾರಿಲಾಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂತಹ ಎಬಿಲಿಟಿ, ನಿಮ್ಮಲ್ಲಿರುವಂತಹ ಉತ್ಸಾಹ ಏನಿದೆ, ನಿಮ್ಮಲ್ಲಿರುವಂತಹ ಖುಷಿ ಏನಿದೆ, ನೀವು ಮಾಡಬೇಕಾಗಿರುವಂಥ ಎಷ್ಟೋ ವಿಚಾರಗಳಲ್ಲಿ ಸಹಿತ ನಿಮಗೆ ಒಂದು ದಾರಿನ ತರ್ಕೊಳ್ಳುತ್ತೆ. ಆ ದಾರಿಲೇ ನಿಮಗೆ ಒಂದು ಸಕ್ಸಸ್ಸನ್ನು ನೋಡ್ತೀರಾ. ಆ ಸಕ್ಸಸ್ಸು ನಿಮ್ಮ ಜೊತೆ ನಿಮ್ಮ ಕಂಟ್ರೋಲ್ನಲ್ಲಿರೋದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸ್ವತಂತ್ರರಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತೀರಾ. ನೀವು ಯಾವ ವಿಚಾರಕ್ಕೂ ಸಹಿತ ನೀವು ಹೋದ್ರಿ ಅಂತ ಹೇಳಿದರೆ ಅಲ್ಲಿ ಒಂದು ಸಕ್ಸಸ್ಸನ್ನು ನೋಡ್ತೀರಾ, ಒಂದು ಸಕ್ಸಸ್ ಜರ್ನಿನ ನೋಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನಿಮ್ಮ ಗ್ರೋತನ್ನು ನೋಡ್ತಾ ಇದ್ದೀರಾ. ಜೀರೋದಿಂದ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಒಂದು ಎತ್ತರಕ್ಕೆ ಬರುವಂಥದ್ದಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮುಗ್ಧತೆಯಾದಂತಹ, ನಿಮ್ಮ ಮನಸ್ಸಿಗೆ ಒಂದು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಪ್ರೀತಿ ಕೊಡುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು. ನಿಮಗೆ ಹೇಗಾಗುತ್ತಪ್ಪ ಅಂತ ಹೇಳಿದರೆ ನೀವು ಅದನ್ನು ಆಕರ್ಷಣೆ ಮಾಡ್ತೀರಾ. ನೀವು ನಿಮ್ಮತ್ತ ಬರ್ತಾ ಇರೋದು ಯಾವುದಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಆಕರ್ಷಣೆ ಬರ್ತಾ ಇರೋದು ಯಾವುದಪ್ಪ ಅಂತ ಹೇಳಿದರೆ ನಿಮ್ಮ ಜಾಬ್, ನಿಮ್ಮ ಕೆರಿಯರ್, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ಏನು ಕೊಡ್ತಾ ಇದ್ದೀರಾ ಅದನ್ನು ನೀವು ಮುಂದೆ ಆಕರ್ಷಣೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇರೋದು. ಏನಪ್ಪ ಅಂತ ಹೇಳಿದರೆ, ನೀವೊಂದು ಆ್ಯಕ್ಷನ್ ತಗೋತಾ ಇದ್ದೀರಾ. ಆ ಆ್ಯಕ್ಷನ್ನಿಗೆ ಮೊದಲನೇದಾಗಿ ನಿಮ್ಮ ಫಾಸ್ಟ್ ಲೈಫ್ ಕರ್ಮ ಏನಿದೆ ಅದು ಹೀಲ್ ಆಗಬೇಕು. ಅದು ಹೀಲ್ ಆಗಬೇಕು ಅಂತ ಹೇಳಿದರೆ ನಿಮ್ಮದೇ ಆದಂತಹ ಸ್ಪಿರಿಚುವಲ್ ಜರ್ನಿ ಇರುತ್ತೆ. ಆ ಸ್ಪಿರಿಚುವಲ್ ಜರ್ನಿಯಲ್ಲಿ ನಿಮ್ಮ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಡಿ. ಆ ರಿಲ್ಯಾಕ್ಸಿನಿಂದ ನೀವು ಆಕರ್ಷಣೆ ಮಾಡೋದು ಏನಿರುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಜಾಬ್, ನಿಮ್ಮ ಕೆರಿಯರ್, ನಿಮ್ಮ ಫೈನಾನ್ಷಿಯಲ್ ಇರುವಂಥದ್ದು, ಅಥವಾ ನಿಮ್ಮ ಇನ್ಕ್ರಿಮೆಂಟಿಗೋಸ್ಕರ ಕಾಯ್ತಾ ಇರುವಂಥದ್ದು, ಅಥವಾ ನೀವು ಇಲ್ಲಿ ಆಧ್ಯಾತ್ಮಿಕವಾದಂತಹ ಜರ್ನಿನ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ವಿಚಾರಗಳನ್ನು, ಅಥವಾ ಈ ರೀತಿಯಾಗಿ ನಿಮ್ಮ ಮನಸ್ಸು ಆಕರ್ಷಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಖುಷಿ ಯಾವುದರಲ್ಲಿರುತ್ತೋ ಅದನ್ನು ನೀವು ಸಂಪೂರ್ಣವಾಗಿ ಆಕರ್ಷಣೆ ಮಾಡುವಂಥದ್ದಾಗಿರುತ್ತೆ. ಬಟ್ ನೀವು ಇಲ್ಲಿ ಮಾಡೋದಿಷ್ಟೇ, ನಿಮ್ಮ ಲೈಫಲ್ಲಿ ಏನನ್ನು ಕಳ್ಕೊಂಡಿದ್ದೀರಾ ಅದು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳಿದರೆ ನಿಮ್ಮ ಫಾಸ್ಟ್ ಲೈಫ್ ಏನಿದೆ ಅದನ್ನು ಲೆಟ್ ಗೋ ಮಾಡಬೇಕು. ಅದನ್ನು ಲೆಟ್ ಗೋ ಮಾಡಿದರೆ ಮಾತ್ರ ನೆಕ್ಸ್ಟ್ ದಾರಿ ನಮಗೆ ತೆರೆದುಕೊಳ್ಳೋದು. ಆ ದಾರಿ ತೆರೆದುಕೊಳ್ಬೇಕು ಅಂತ ಹೇಳಿದರೆ ನೀವು ನಿಮ್ಮ ಮನಸ್ಸನ್ನು ಖುಷಿಯಾಗಿಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸನ್ನು ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ನಿಮಗೆ ಅವಕಾಶಗಳಿಂದ ಮೇಲೆ ಅವಕಾಶ ಬರುವಂಥದ್ದು ಯಾವ ರೀತಿಲೂ ಸಹಿತ ನಿಮಗೆ ದಾರಿ ಸಿಗುತ್ತೋ. ನಾನು ಆವಾಗಲೇ ಹೇಳಿದೆ, ಒಂದು ನೀರು ಗುಡ್ಡದಿಂದ ಅಂದರೆ ಒಂದು ಫಾರೆಸ್ಟಿಂದ ಹರಿಬೇಕು ಅಂತ ಹೇಳಿದರೆ ಅದರ ಎದುರಿಗೆ ಎಷ್ಟೋ ಸವಾಲುಗಳು ಬರುತ್ತೆ. ಆ ಸವಾಲುಗಳನ್ನು ದಾಟಿ ಅದು ಹೊರ ಬರಬೇಕು. ಅದು ಸವಾಲುಗಳಂತ ಹೇಳಿದರೆ ಅದು ಎದುರಿಗೆ ಅದು ದೊಡ್ಡ ಬಂಡೆ ಇರುತ್ತೆ, ಅದ್ರ ಮೇಲೆ ಹಾಕ್ಕೊಂಡು ಬರೋದಿಲ್ಲ. ಅದಕ್ಕೆ ಎಷ್ಟು ಬೇಕಾಗಿರುತ್ತೋ, ಅದು ಎಲ್ಲ ಹೋಗಬೇಕಾಗಿರುತ್ತೋ ಅದ್ರ ಜೊತೆಗೆ ಸ್ವಲ್ಪ ಜಾಗ ಮಾಡ್ಕೊಳ್ಳುತ್ತೆ. ಆ ಜಾಗದ ಮುಖಾಂತರ ಅದು ಏನು ಮಾಡುತ್ತಪ್ಪ ಅಂತ ಹೇಳಿದರೆ ಹರಿದು ಹೋಗುತ್ತೆ. ಅದೇ ರೀತಿ ನಮ್ಮ ಮನಸ್ಸು ಅಷ್ಟೇ. ನಾವು ಯಾವ ಗುರಿ ತಲುಪಬೇಕಾಗಿದೆಯೋ ಅದ್ರದ್ದು ಮುಂದೆ ಎಷ್ಟೇ ಸವಾಲಿರಲಿ, ಆ ಸವಾಲುಗಳ ಮುಂದೆ ನಾವು ಹೋಗಬೇಕು. ನಮ್ಮ ಜರ್ನಿ ಸ್ಟಾರ್ಟ್ ಆಗಬೇಕು. ಮುಂದೆ ನನ್ನ ಲೈಫ್ ಚೆನ್ನಾಗಿರಬೇಕು, ನಾನು ಖುಷಿಯಾಗಿರಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ನಿಮ್ಮ ಇದರಲ್ಲಿ ಇತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ಇಲ್ಲಿ ಫೈರ್ ಎನರ್ಜಿ ಇದೆ, ನಿಮ್ಮ ಆ್ಯಕ್ಷನ್ ಇದೆ, ನಿಮ್ಮ ಉತ್ಸಾಹ ಇದೆ. ನೀವು ಮಾಡುವಂಥ ಕೆಲಸದಲ್ಲಿ ನಾನು ಮಾಡೇ ತೀರ್ತೇನೆ ಅನ್ನುವಂಥ ಹಠ, ಛಲ ಎಲ್ಲ ಇದೆ ನಿಮಗೆ. ಆ ಹಠ ಛಲ ಮುಂದೆ ನೀವು ಹೋದ್ರಿ ಅಂದರೆ ನೀವು 100% ನಿಮ್ಮ ಜೀವನದಲ್ಲಿ ಒಂದು ಗುರಿನ ಪಡಿತೀರಾ, ಒಂದು ಸಕ್ಸಸ್ಸನ್ನು ಪಡ್ಕೋತೀರಾ. ನಿಮಗೆ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧಿಸುವಂತಹ ಮನಸ್ಥಿತಿನ ಹೊಂದಿರೋದ್ರಿಂದ ಇವತ್ತು ಈ ರೀಡಿಂಗ್ ನಿಮಗಾಗಿ ಬಂದಿರುವಂಥದ್ದಾಗಿರುತ್ತೆ. ಏಕೆಂದರೆ ಈಗ ಪ್ರತಿಯೊಬ್ಬರು ಸಹಿತ ಒಂದೊಂದು ರೀತಿಯಲ್ಲಿ ಒಂದೊಂದು ದಾರಿಲಿ ಹೋಗ್ತಾ ಇರ್ತಾರೆ. ಆ ದಾರಿನ ಹೇಗೆ ಕಂಡ್ಕೋಬೇಕು, ಹೇಗೆ ನಾನು ಮುಂದೆ ಹೋಗಬೇಕು ಅನ್ನೋದು ತುಂಬಾ ಟೆನ್ಷನ್ನಿಂದ, ತುಂಬ ಓವರ್ ಥಿಂಕಿಂದ ಅದನ್ನು ಮುಚ್ಚಾಕೊಂಡಿರ್ತಾರೆ. ಅದರಿಂದ ನಾವು ಹೊರ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ದಾರಿ ತೆಗೆದುಕೊಳ್ಳೋದಕ್ಕೆ ಏನಾದರೂ ಒಂದು ಮೋಟಿವೇಶನ್ ಸ್ಪೀಚ್ ಬೇಕಾಗಿರುತ್ತೆ. ಆ ಮೋಟಿವೇಶನ್ ವಿಡಿಯೋ ಇದು ನಿಮಗಾಗಿರುತ್ತೆ ಅಂತ ಹೇಳ್ತಾ
ಇವತ್ತಿನ ರೀಡಿಂಗ್ ಏನಾದರೂ ನಿಮಗೆ ಇದು ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ ನಿಮ್ಮ ಎನರ್ಜಿನ ಸಹಿತ ಇಲ್ಲಿ ಪಡ್ಕೋಬೋದು. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದರೆ ಅವರ ರೀಡಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಈ ಸೆಕೆಂಡ್ ಫೈಲ್ ನೋಡೋಣ. ಯಾರೆಲ್ಲ ಸೆಕೆಂಡ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಇದು ಕ್ಲೆನ್ಸಿಂಗ್ ದ ವಾಟರ್. ಇಲ್ಲಿ ಈ ಕಾರ್ಡ್ ತೆಗೆದ ತಕ್ಷಣ ನನಗೆ ಏನು ಬಂತಪ್ಪ ಅಂತ ಹೇಳಿದರೆ, ನೀವು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರ. ಅಂದರೆ ರಿಲೇಷನ್ಶಿಪ್ಪಲ್ಲಿ ತುಂಬ ಮಾನಸಿಕವಾಗಿ ನೋವನ್ನು ಪಡ್ತಾ ಇದ್ದೀರಾ. ನೀವು ಕಿರಿನ ಪಡಿತಾ ಇದ್ದೀರಾ. ಇಲ್ಲಿ ಮೂರನೇ ವ್ಯಕ್ತಿ ಏನಾದರೂ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಅದರಿಂದ ಹೊರಗೆ ಬರೋ ಪ್ರಯತ್ನನ ಮಾಡ್ತಾ ಇದ್ದೀರಾ. ನಾನು ಇದರಿಂದ ಹೇಗೆ ನಾನು ಹೊರಗೆ ಬರಲಿ, ಇದರಿಂದ ನಾನು ಹೇಗೆ ಮುಂದೆ ಹೋಗಲಿ, ನನಗೆ ಯಾಕೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ, ಯೂನಿವರ್ಸ್ ನನಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಏನು ಮಾಡಲಿ, ನಾನು ಯಾವ ರೀತಿ ನನ್ನನ್ನು ನಾನು ಹೊರ ತಂದ್ಕೊಳ್ಳಿ ಅನ್ನುವಂಥ ಮನಸ್ಥಿತಿನ ನೀವು ಇಲ್ಲಿ ಹೊಂದಿದ್ದೀರಾ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎದ್ದು ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದಂತಹ ಒಂದು ಜರ್ನಿ ಏನಿರುತ್ತೆ ಆ ಜರ್ನಿಗೆ ನಿಮಗೆ ತೊಂದರೆ ಕೊಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ನೋವನ್ನು ಕೊಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ನೋಡಿ ಅವರು ಅಸೂಹೆ ಪಡುವಂಥದ್ದಾಗಿರ್ಬೋದು. ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ ಅದನ್ನು ಆಕರ್ಷಣೆ ಮಾಡ್ತಾ ಇದ್ದಾರೆ. ಅಂದರೆ ಆ ವ್ಯಕ್ತಿ ನನ್ನ ಜೀವನನ ಹಾಳು ಮಾಡ್ದ, ಆ ವ್ಯಕ್ತಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಆ ವ್ಯಕ್ತಿಯಿಂದ ನನಗೆ ನೋವಾಗ್ತಾ ಇದೆ, ಆ ವ್ಯಕ್ತಿಯಿಂದ ನಾನು ಹೊರ ಬರೋ ಪ್ರಯತ್ನ ಮಾಡೋದ್ರಿಂದ ಅದರಲ್ಲೇ ನೀವು ಮುಳುಗಿ ಹೋಗ್ತಾ ಇದ್ದೀರ. ನೆನಪುಗಳನ್ನು ಮರುಕಳಿಸ್ತಾ ಇದ್ದೀರಾ. ನೀವು ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದಾಗಿರ್ಬೋದು, ಸಂತೋಷವನ್ನು ಹಾಳು ಮಾಡ್ಕೊಳ್ಳೋದಾಗಿರ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮನ್ನು ಇಷ್ಟೊಂದು ಡಿಪ್ರೆಷನ್ಗೆ ತಗೊಂಡು ಹೋಗುವ ಬದಲು ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಒಂದು ವೈಬ್ರೇಷನ್ನ ಪಡ್ಕೊಳ್ಳಿ, ಹೊಸ ವೈಬ್ರೇಷನ್ನ ಪಡ್ಕೊಳ್ಳಿ. ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಮುಂದೆ ಒಂದು ಒಳ್ಳೆಯ ಲೈಫ್ ಇದೆ. ಅವ್ರು ಯಾರೋ ಏನೋ ಮಾಡ್ತಾ ಇದ್ದಾರೆ, ಯಾರೋ ಏನೋ ಕೇಳ್ತಾ ಇದ್ದಾರೆ, ಅಥವಾ ಯಾರೋ ಏನೋ ನನಗೆ ಸಪೋರ್ಟಿವ್ ಆಗಿ ನಿಲ್ತಾ ಇಲ್ಲ, ನನಗೆ ತೊಂದರೆನೇ ಕೊಡ್ತಾ ಇದ್ದಾರೆ, ನನ್ನನ್ನು ನೋಡಿ ಅಸೂಯೆ ಪಟ್ಕೋತಾ ಇದ್ದಾರೆ, ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ನನ್ನ ಜೀವನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಸಂಸಾರಕ್ಕೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನೀವೇನಾದರೂ ಅದರಲ್ಲೇ ಮುಳುಗ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಬ್ರಹ್ಮಾಂಡ ಹೇಳೋದೇನಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದಂಥ ಒಂದು ಜರ್ನಿ ಇದೆ, ನಿಮ್ಮದೇ ಆದಂಥ ಒಂದು ಸಕ್ಸಸ್ ಇದೆ, ನಿಮ್ಮದೇ ಆದಂಥ ಒಂದು ಗುರಿ ಇದೆ. ಆ ಗುರಿ ಕಡೆ ಗಮನ ಕೊಡಿ. ಇನ್ನು ಉಳಿದಿರೋದನ್ನು ಬ್ರಹ್ಮಾಂಡ ನೋಡುತ್ತೆ ಅನ್ನೋದನ್ನು ಸಹಿತಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದು, ನೀವು ಏನನ್ನು ಆಕರ್ಷಣೆ ಮಾಡಬೇಕಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮದೇ ಆದಂಥ ವೈಬ್ರೇಷನ್ ಇದೆ, ನಿಮ್ಮದೇ ಆದಂಥ ಒಂದು ಲೈಫ್ ಇದೆ, ನಿಮ್ಮದೇ ಆದಂಥ ಪ್ಯೂರಿಫಿಕೇಷನ್ ಇದೆ. ನಿಮಗೆ ಅದನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಳಗೆ ನೀವು ಹೋಗಿ, ನೀವು ಏನಕ್ಕೆ ಹುಟ್ಟು ಬಂದಿರೋದು. ಬ್ರಹ್ಮಾಂಡ ಏನು ಹೇಳೋದಪ್ಪ ಅಂತ ಹೇಳಿದ್ರೆ, ನೀವು ಹುಟ್ಟಿರೋದು ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕಲ್ಲ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳೋದಕ್ಕೆ. ನೀವು ಏನಕ್ಕೆ ಈ ಪ್ರಪಂಚಕ್ಕೆ ಬಂದಿದ್ದೀರಾ, ಬೇರೆ ಯಾರೋ ಏನೋ ಮಾಡ್ತಾ ಇದ್ದಾರೆ, ಬೇರೆ ಯಾರೋ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಆ ವ್ಯಕ್ತಿ ನನಗೆ ಈ ಥರ ಮಾಡ್ತಾ ಇದ್ದಾರೆ. ಆದರೆ ನೀವು ಬೇರೆಯವರ ಯೋಚನೆಯಲ್ಲೇ ಬಿದ್ದಿರೋದ್ರಿಂದ, ಬೇರೆಯವ್ರ ಯೋಚನೆಯಲ್ಲೇ ಮುಳುಗಿರೋದ್ರಿಂದ ನಿಮ್ಮ ಮುಂದೆ ಇರುವಂತಹ ಎಷ್ಟೋ ಕೆಲಸಗಳು, ಎಷ್ಟೋ ನೋವುಗಳು, ಎಷ್ಟೋ ದಾರಿಗಳು ಸಹಿತ ನಿಮಗೆ ಕಾಣದೇ ಇರುವಂಥದ್ದು. ಇಲ್ಲಿ ಹೇಳ್ತಾ ಇರೋದು ಅಷ್ಟೇ, ನೀವು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ನಿಮ್ಮ ಭಾವನೆಯನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ನಿಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಸೆಲ್ಫ್ ಲವ್ ಮಾಡ್ಕೊಳ್ಳಿ. ನೀವು ಆಧ್ಯಾತ್ಮಿಕವಾದಂತಹ ಜರ್ನಿ ನಿಮಗೆ ಸ್ಟಾರ್ಟ್ ಆಗಿರ್ಬೋದು. ಇಲ್ಲಿ ನೀವು ಯೋಚನೆ ಮಾಡ್ತಾ ನೀವು ಆಧ್ಯಾತ್ಮಿಕವಾಗಿ ಬಂದಿರ್ಬೋದು. ಅಂದರೆ ನಿಮ್ಮದೇ ಆದಂಥ ಒಂದು ಕ್ವಶನಿಗೆ ಆನ್ಸರ್ ಹುಡುಕ್ತಾ ಆಧ್ಯಾತ್ಮಿಕ ಜರ್ನಿನ ಸ್ಟಾರ್ಟ್ ಮಾಡಿರ್ಬೋದು. ಇಲ್ಲಿ ಒಂದು ಕಲಿಕೆಯಲ್ಲಿ ನಿಂತಿರಬಹುದು, ಅಥವಾ ಒಂದು ನಿಮ್ಮದೇ ಆದಂತಹ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮದೇ ಆದಂತಹ ಒಂದು ವಿಚಾರದಲ್ಲಿ, ಪ್ರತಿಯೊಂದು ಆ ವಿಚಾರದಲ್ಲಿ, ಅಂದರೆ ನೀವು ಏನೋ ಒಂದು ಪ್ರಶ್ನೆ ಹಾಕಿರ್ತೀರ, ಆ ಪ್ರಶ್ನೆ ಹುಡುಕ್ತಾ ನಿಮ್ಮಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಗೊಂದಲದಲ್ಲಿರೋದು. ಆದರೆ ಇಲ್ಲಿ ಬ್ರಹ್ಮಾಂಡ ಹೇಳದಿರೋದು, ನಿಮ್ಮದೇ ಆದಂಥ ಒಂದು ಜರ್ನಿ ಇದೆ, ನಿಮ್ಮದೇ ಆದಂಥ ಒಂದು ಲೈಫ್ ಇದೆ, ನಿಮಗೆ ಒಂದು ಮುಂದಿನ ಫ್ಯೂಚರ್ ಇದೆ. ಅಂದರೆ
ಅಂದರೆ ನಿಮ್ಮ ಸುತ್ತಮುತ್ತ ನಿಮ್ಮ ಜನ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಆ ಜನನ ನೀವು ಆ ಜನರ ಜೊತೆ ಮಾತಾಡೋದ್ರಿಂದ ಆಗಿರ್ಬೋದು, ಅವರ ಜೊತೆ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಾಗಿರ್ಬೋದು, ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವರ ಜೊತೆ ನಿಮ್ಮ ಮನಸ್ಸನ್ನು ಬಿಚ್ಚಿ ಮಾತಾಡೋದ್ರಿಂದ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರುವಂಥ ಎಷ್ಟೋ ನೋವುಗಳು ಪರಿಹಾರ ಆಗುತ್ತೆ. ಅದರ ಜೊತೆಗೆ ನಿಮ್ಮದೇ ಆದಂಥ ಒಂದು ಗುರಿ ಇದೆ. ಆ ಗುರಿಯ ಮುಂದೆ ಹೋಗಿ ಹಿಂದೆ ಏನಾಗಿದೆ, ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಜಡ್ಜ್ ಮಾಡೋದನ್ನು ಬಿಟ್ಟು ನಿಮ್ಮ ಜೀವನದ ಒಂದು ದಾರಿಯನ್ನು ನೋಡಿ ಅನ್ನೋದನ್ನು ಇಲ್ಲಿ ಬ್ರಹ್ಮಾಂಡ ಹೇಳ್ತದೆ. ಅಂದರೆ ನಿಮ್ಮ ಆಕರ್ಷಣೆ ಯಾವ ಕಡೆ ಇರಬೇಕಪ್ಪ, ನಿಮ್ಮ ಗುರಿಯ ಕಡೆ ಇರಬೇಕು. ನಿಮ್ಮ ಗುರಿ ಯಾವ ಕಡೆ ಇರುತ್ತೆ, ಅಲ್ಲಿ ನಿಮ್ಮ ಜೀವನದ ಒಂದು ಅದ್ಭುತವಾದ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ಹೇಳ್ತಾ ಇದೆ. ಇಲ್ಲಿ ಯೂನಿವರ್ಸಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದಂತಹ ಗುರಿಯನ್ನು ಪಡೆಯೋದಕ್ಕೆ ನಿಮಗೆ ಏಂಜಲ್ ಸಪೋರ್ಟ್ ಇದೆ, ಮಾಸ್ಟರ್ ಸಪೋರ್ಟ್ ಇದೆ, ಇಲ್ಲಿ ಬ್ರಹ್ಮಾಂಡದ ಸಪೋರ್ಟ್ ಇದೆ. ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲಿಂಗ್ ಮಾಡ್ಕೊಳ್ಳಿ, ನಿಮ್ಮನ್ನು ಒಂದು ಜರ್ನಿ, ಒಂದು ಆಧ್ಯಾತ್ಮಿಕ ಜರ್ನಿಗೆ ತೊಡಗಿಸ್ಕೊಳ್ಳಿ. ನೀವು ಅಲ್ಲಿಂದ ನೀವು ನಿಮ್ಮದೇ ಆದಂಥ ಮತ್ತೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಏನೇ ಕಷ್ಟ ಬಂದರೂ, ಏನೇ ಇದು ಇದ್ದು ಸಹಿತ ಇಲ್ಲಿ ಬ್ರಹ್ಮಾಂಡಕ್ಕೆ ಒಪ್ಪಿಸಿ, ಅಂದರೆ ಬ್ರಹ್ಮಾಂಡಕ್ಕೆ ಸರೆಂಡರ್ ಮಾಡಿ ನಿಮ್ಮದೇ ಆದಂಥ ಏನು ಜರ್ನಿ, ಮುಂದೆ ನಿಮ್ಮ ಗುರಿ ಏನಿದೆ, ನಿಮ್ಮದು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ದೀರಾ, ನೀವು ಬ್ರಹ್ಮಾಂಡಕ್ಕೆ ಎಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ದೈವಶಕ್ತಿನ ಪ್ರಾರ್ಥನೆ ಮಾಡಿದ ಈ ಎಲ್ಲ ರೀತಿಯಿಂದನೂ ನೀವು ಏನು ಮಾಡ್ಕೊಂಡಿದ್ರಪ್ಪ ಅಂತ ಹೇಳಿದರೆ, ನಿಮ್ಮ ದಾರಿಯನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಖಂಡಿತವಾಗಿಯೂ ಇಲ್ಲಿ ಬ್ರಹ್ಮಾಂಡ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜರ್ನಿಗೆ ಒಂದು ಸಪೋರ್ಟಿವ್ ಕೈ ಇದೆ. ಆ ಸಪೋರ್ಟಿವ್ ಕೈ ನಿಮ್ಮ ಜೊತೆ ಇರೋದ್ರಿಂದ ನೀವು ಮುಂದೆ ಯಾವ ಗುರಿಗೆ ಹೋಗಬೇಕು, ನಿಮ್ಮ ಪ್ಲ್ಯಾನ್ ಏನಿದೆ ಆ ಪ್ಲ್ಯಾನಿನ ಮೇಲೆ ಮುಂದೆ ಹೋಗಿ ಅನ್ನೋದನ್ನು ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಅಂದರೆ ನಿಮ್ಮ ಜೀವನದ ಆಕರ್ಷಣೆಯ ಭಾಗ ಏನಿದೆಪ್ಪ ಅಂತ ಹೇಳಿದರೆ, ನಿಮ್ಮ ಗುರಿಯತ್ತ ಹೋಗಿ. ನಿಮ್ಮ ಗುರಿ ಏನಿದೆ ಆ ಗುರಿಯ ಕಡೆ ನೀವು ಯೋಚನೆ ಮಾಡಿ. ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿದರೆ ಅಲ್ಲಿ ನಿಮ್ಮದು ಯಾವುದೇ ಥರದ ವಿಚಾರದಲ್ಲಿಯೂ ಸಹಿತ ನಿಮಗೆ ಸಪೋರ್ಟಿವ್ ಇರೋದಿಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಆಕರ್ಷಣೆಯತ್ತ ಹೋಗೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ಆಕರ್ಷಣೆಯ ಭಾಗ ಅಂತ ಹೇಳಿದರೆ, ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾತಾಡ್ತಾರೆ, ಯಾಕೋ ಈ ರೀತಿ ಆಗ್ತಾ ಇದೆ, ಇಲ್ಲಿ ಎಲ್ಲನೂ ಇದೆ. ನಿಮಗೆ ಹಣ ಇದೆ, ನಿಮಗೆ ಆಸ್ತಿ ಇದೆ, ನಿಮ್ಮ ಜಾಬ್ ಇರ್ಬೋದು, ಅಥವಾ ನಿಮ್ಮ ಕೆಲಸ ಇರ್ಬೋದು, ಎಲ್ಲನೂ ಇದೆ. ಆದರೂ ಒಂದು ಕೊರತೆ ಇದೆ, ಮನಸ್ಸಿಗೆ ಕೊರತೆ ಇದೆ, ಪ್ರೀತಿ ಅನ್ನೋದು ಕೊರತೆ ಇದೆ, ಅಥವಾ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಹೋದ್ರಿ ಅಂತ ಹೇಳಿದರೆ, ಒಂದು ಇಷ್ಟೊಂದು ದುಡಿತಾ ಇದ್ದೀನಿ ಆದರೆ ನನಗೆ ನೆಮ್ಮದಿ ಇಲ್ಲ, ನಾನು ಯಾಕೆ ಇಷ್ಟೆಲ್ಲ ದುಡಿಬೇಕು, ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು, ನಾನು ಯಾರಿಗೋಸ್ಕರ ಇಷ್ಟು ಮಾಡಬೇಕು, ನಾನು ಹೇಗೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಆಗಿರ್ಬೋದು, ಅಥವಾ ಮತ್ತೊಬ್ಬರಿಗೋಸ್ಕರ ನಾನು ಯಾಕೆ ದುಡಿಲಿ, ನನ್ನ ಪ್ರಪಂಚ ಅವರೇ ಆಗಿದ್ದರು ಆದರೆ ಇವತ್ತು ನನಗೆ ಆ ನೆಮ್ಮದಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಲಿ, ನಾನು ಇಷ್ಟೆಲ್ಲ ದುಡಿದು ಏನು ಮಾಡಲಿ, ನಾನು ಯಾವ ರೀತಿ ಮಾಡಲಿ, ಅಂದರೆ ಒಂದು ಮಾನಸಿಕವಾದ ಉತ್ಸಾಹನೇ ಇಲ್ಲ, ಒಂದು ಕಿರಿಕಿರಿ, ಒಂಥರ ಲೇಜಿತನ, ಒಂಥರ ಹಳೆ ನೆನಪುಗಳು, ಹಳೆಯದು ನಾನು ಈ ಥರ ಇರಲಿಲ್ಲ, ನನ್ನ ಲೈಫ್ ತುಂಬ ಚೆನ್ನಾಗಿತ್ತು, ಈಗ ಯಾಕೆ ಈ ಥರ ಆಗ್ತಾ ಇದೆ, ನಾನು ಯಾಕೆ ಈ ಥರ ಆಗಿದ್ದೀನಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸು ಒಂಥರ ಆಗಾಗ ಡಿಪ್ರೆಷನ್ ಹೋಗ್ತಾ ಇರೋದು, ಆಗಾಗ ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋದು, ಆಗಾಗ ಬೇಜಾರಾಗ್ತಾ ಇರೋದು, ಕಿರಿಕಿರಿ ಆಗ್ತಾ ಇರೋದು. ಬಟ್ ಇವೆಲ್ಲ ಕಿರಿಕಿರಿಲೂ ಇಲ್ಲಿ ಇದೆಲ್ಲ ಈ ವಿಚಾರದಲ್ಲೂ ಸಹಿತ ನಿಮ್ಮದೇ ಆದಂಥ ಇಲ್ಲಿ ಜರ್ನಿ ಏನಿದೆ ಆ ಜರ್ನಿನ ಮಾಡ್ತಿದ್ದೀರಾ. ಬ್ರಹ್ಮಾಂಡ ನಿಮಗೆಲ್ಲನೂ ಕೊಡೋದಕ್ಕೆ ರೆಡಿ ಇದೆ. ಬಟ್ ನೀವು ಪಡ್ಕೊಂಡಿರೋದು ಏನಪ್ಪ ಅಂತ ಹೇಳಿದರೆ, ನೀವು ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಮುಳುಗಿ ಹೋಗಿರೋದು, ಅದರಿಂದ ಹೊರಬರೋ ಪ್ರಯತ್ನ ಮಾಡಬೇಕು. ಅಥವಾ ನೀವು ಬೇರೆ ಯಾವುದೋ ಒಂದು ವಿಚಾರದಿಂದ ದೂರ ಹೋಗ್ತಾ ಇರೋದು, ಬೆನ್ನು ತೋರಿಸಿ ಹೋಗ್ತಾ ಇರುವಂಥದ್ದು, ಅಥವಾ ನನಗೆ ಈ ಸತ್ಯ ಗೊತ್ತಾಗಬೇಕಿತ್ತು, ಆ ಸತ್ಯ ಹುಡುಕ್ತಾ ಹೋಗುವಂಥದ್ದು, ಅಥವಾ ಇಲ್ಲಿ ಈ ಜಾಗದಿಂದ ನಾನು ಮತ್ತೊಂದು ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡಬೇಕು ಅಂದರೆ ನೀವು ಒಂದು ಮಾನಸಿಕವಾಗಿ ನಿಮಗೆ ಯಾವುದಕ್ಕೂ ಕ್ಲಾರಿಟಿನೇ ಇಲ್ಲ. ನಿಮ್ಮ ಮೈಂಡ್ ಹೇಗಾಗಿದೆ ಅಂತ ಹೇಳಿದರೆ ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಅದರಿಂದ ಹೊರ ಬರೋ ಪ್ರಯತ್ನನ ಮಾಡಬೇಕಷ್ಟೇ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪ್ರತಿ ಹೆಜ್ಜೆಯಲ್ಲೂ ಸಹಿತ ನೀವು ಫಾಸ್ಟ್ ಏನಿದೆಯೋ ಹಳೇದು ಏನಿದೆಯೋ ಅದನ್ನೇ ನೀವು ಯೋಚನೆ ಮಾಡ್ತಾ ಇರೋದು, ಅಥವಾ ಅದ್ರ ಬಗ್ಗೆನೇ ಕೊರಗ್ತಾ ಇರೋದು. ಅವ್ರು ನನಗೆ ಹಿಂಗೆ ಮಾಡಿದ್ರು, ಅವ್ರು ನನಗೆ ಮೋಸ ಮಾಡಿದ್ರು, ಅವ್ರು ನನಗೆ ತೊಂದರೆ ಕೊಟ್ಟರು, ಅವ್ರು ನನಗೆ ಕಿರಿಕಿರಿ ಮಾಡಿದರು, ನಾನು ಹೇಗೆ ಮುಂದೆ ಹೋಗಲಿ, ನಾನು ಇದನ್ನು ಎದುರಿಸಲಿ, ನಂದು ಒಂದು ಜೀವನ ಇದೆ, ನಂದು ಒಂದು ಲೈಫ್ ಇದೆ, ಈ ಸತ್ಯನ ಹೊರ ತರಬೇಕು, ನಾನು ಈ ಸತ್ಯನಿಂದ ನನಗೆ ಎಲ್ಲರೂ ಕ್ಲಿಯರ್ ಆಗಬೇಕು, ಇವ್ರು ಇದ್ದರೆ ಇರಲಿ ಹೋದರೆ ಹೋಗಲಿ ಅನ್ನುವಂಥ ಮನಸ್ಥಿತಿ. ಒಂಥರ ಹೇಗೆ ಅಂದರೆ ಪೂರ್ತಿ ಒಂದು ಗೊಂದಲದ ಗೂಡಾಗಿ ಹೋಗಿದೆ. ನಿಮ್ಮ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಒಂದು ಗೊಂದಲದ ಗೂಡಾಗಿದೆ. ಆದರೆ ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಯೂನಿವರ್ಸ್ ನಿಮ್ಮ ಸಪೋರ್ಟ್, ಅಂದರೆ ನಿಮ್ಮ ಕೈ ಇದೆ, ಒಂದು ಕೈ ಇದೆ ನಿಮ್ಮನ್ನು ಕಾಪಾಡೋದಕ್ಕೆ ಅಂತ ಹೇಳಿ, ಒಂದು ಎನರ್ಜಿ ಇದೆ. ಆ ಎನರ್ಜಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ಏನನ್ನು ಆಕರ್ಷಣೆ ಮಾಡ್ತೀರಾ ಅದೇ ನಿಮ್ಮ ಜೀವನದಲ್ಲಿ ಸಿಗೋದು.
ನೀವು ಯಾವುದನ್ನು ಆಕರ್ಷಣೆ, ನೀವು ನೋವನ್ನು ಆಕರ್ಷಣೆ ಮಾಡಿದರೆ ನಿಮಗೆ ನೋವೇ ಸಿಗುತ್ತೆ. ನೀವು ಪಾಸಿಟಿವ್ ಆಗಿ ನನ್ನ ಲೈಫಲ್ಲಿ ಇದಕ್ಕೆ ನನ್ನದೇ ಆದಂಥ ಗುರಿ ಇದೆ, ಆ ಗುರಿನ ನಾವು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಆ ಗುರಿಗೆ ನೀವು ಮುಂದೆ ಹೋಗ್ತೀರಾ. ಬಟ್ ಇಲ್ಲಿ ಆಗ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಹಳೆದನ್ನು ಬಿಡಿ, ಹಳೆದಿನ ಯೋಚನೆ ಮಾಡೋದನ್ನ ಬಿಡಿ, ಹೊಸದ್ರ ಕಡೆ ಮುಂದೋಗಿ. ಆದರೆ ಅದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ, ನಾನು ಅದ್ರಲ್ಲಿ ಹೆದರ್ಕೊಂಡು ಅದು ಸವಾಲು ಎದುರ್ಸೋಕ್ಕಾಗದೆ ಬೆನ್ನು ತೋರಿಸಿ ಹೋಗುವಂಥದ್ದಲ್ಲ. ನಿಮ್ಮಲ್ಲಿರುವಂತಹ ಎಷ್ಟೋ ಭಾವನೆಗಳಿಗೆ ಬ್ರಹ್ಮಾಂಡ ಒಂದು ಅವಕಾಶವನ್ನು ಕೊಡ್ತಾ ಇದೆ. ನಿಮ್ಮಲ್ಲಿರುವಂಥ ಒಳ್ಳೆತನಕ್ಕೆ, ನಿಮ್ಮಲ್ಲಿರುವಂತಹ ಪ್ರೀತಿಗೆ, ನೀವು ಒಂದು ಯಾರಿಗೂ ಮೋಸ ಮಾಡದೇ ಇರುವಂಥದ್ದು, ಯಾರಿಗೂ ಒಂದು ಕೆಟ್ಟದ್ದನ್ನು ಬಯಸದೇ ಇರುವಂಥದ್ದು, ಒಂದು ಒಳ್ಳೆಯ ದಾರಿಲಿ ನೀವು ಇರೋದ್ರಿಂದ ಬ್ರಹ್ಮಾಂಡ ನಿಮ್ಮ ಕೈ ಜೋಡಿಸಿದೆ. ನಿಮಗೆ ಬ್ರಹ್ಮಾಂಡದ ಶಕ್ತಿ ಇದೆ. ನಿಮಗೆ ಅವರು ನಿಮಗೊಂದು ಕಲಿಕೆ ಕೊಟ್ಟಿರ್ಬೋದು, ಒಂದು ಜರ್ನಿ ಕೊಟ್ಟಿರ್ಬೋದು, ಅಥವಾ ಒಂದು ಕೆಲಸ ಕೊಟ್ಟಿರ್ಬೋದು, ಒಂದು ಒಳ್ಳೆಯ ಸ್ಟೇಜಲ್ಲಿ ನೀವು ನಿಂತಿರ್ಬೋದು. ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ನೀವು ಕಳ್ಕೊಂಡು ಮುಂದೆ ಹೋಗೋದಕ್ಕಿಂತ ನಿಮ್ಮದೇ ಆದಂತಹ ಒಂದು ಜರ್ನಿ ಇದೆ. ಆ ಜರ್ನಿ ಏನು ಅಂತ ನೀವು ಅದನ್ನು ಸರಿಯಾಗಿ ತಿಳ್ಕೊಂಡು ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಸಾರಿ ಹೇಳ್ತಾ ಇದೆ. ಯಾರು ಸತ್ಯ ತೊಗೊಂಡು ಏನು ಮಾಡ್ತೀರಾ, ಯಾರ್ದು ಏನು ತೊಗೊಂಡು ಏನು ಮಾಡ್ತೀರಾ, ಅವರನ್ನು ಹೊರ ತೊಗೊಂಬಂದು ನೀವು ಯಾಕೆ ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಗೌರವವನ್ನು ಧಕ್ಕೆ ತಂದು ಕೊಡ್ತೀರಾ? ನಿಮ್ಮದೇ ಆದಂಥ ಒಂದು ಜರ್ನಿ ಇದೆ. ನೀವು ಬೇರೆಯವ್ರನ್ನ ಸರಿ ಮಾಡೋದಕ್ಕೆ ಬಂದಿಲ್ಲ, ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ನಿಮ್ಮದೇ ಆದಂಥ ಜರ್ನಿಯಲ್ಲಿ ನೀವು ಮುಂದೆ ಹೋಗಬೇಕು ಅನ್ನೋದಕ್ಕೆ ನೀವು ಈ ಭೂಮಿ ಮೇಲೆ ಬಂದಿರೋದು. ನಾನು ಅವ್ರನ್ನ ಬದಲಾಯಿಸ್ತೀನಿ, ನಾನು ಅವ್ರನ್ನ ಒಳ್ಳೇದು ಮಾಡ್ತೀನಿ, ನಾನು ಅವರೇ ನನ್ನ ಜೊತೆಗಿರಬೇಕು, ಅವರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಬ್ರಹ್ಮಾಂಡಕ್ಕೆ ಏನು ಕೊಡ್ತೀರ ನಿಮಗೆ ಅದು ಕೊಡುತ್ತೆ. ನೀವು ಆ ವ್ಯಕ್ತಿನ ಒಳ್ಳೆ ರೀತಿಯಿಂದ ನೋಡಿದರೆ ನಿಮ್ಮನ್ನು ಆ ವ್ಯಕ್ತಿ ಒಳ್ಳೆ ಥರ ನೋಡ್ತಾರೆ. ಅವರು ಒಳ್ಳೇದಾಗಬೇಕು, ನೀವು ಒಳ್ಳೇದು ಅಂದರೆ ನೀವು ಏನನ್ನು ಆಕರ್ಷಣೆ ಮಾಡ್ತೀರೋ ಅದು ನಿಮ್ಮ ಜೊತೆ ಬರುತ್ತೆ ಅನ್ನೋದು ಇವತ್ತಿನ ಇದು ಇರುತ್ತೆ. ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದು ಇಷ್ಟೇ, ನಿಮ್ಮ ಗುರಿಯ ಕಡೆ ಗಮನ ಕೊಡಿ. ಒಂದು ಹಳೆಯ ನೆನಪನ್ನು ಬಿಡಿ. ಫಾಸ್ಟ್ ಲೈಫ್ ಏನೇ ಇರ್ಬೋದು, ಫಾಸ್ಟ್ ಲೈಫ್ ಏನೇ ಇದಿರ್ಬೋದು, ನಿಮ್ಮ ಫ್ಯೂಚರ್ ಏನಿದೆ, ನಿಮ್ಮ ಪ್ರೆಸೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ನಿಮಗೆ ಸಂದೇಶ ಏನಪ್ಪ ಅಂತ ಹೇಳಿ, ಬ್ರಹ್ಮಾಂಡ ನಿಮಗೆ ಒಂದು ಒಳ್ಳೆ ಅದ್ಭುತವಾದ ಶಕ್ತಿ, ಎನರ್ಜಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.